ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರದ ವಿಚಾರಕ್ಕೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮೊದಲ ಬಾರಿಗೆ ಶಾಸಕರು ಹೈಕಮಾಂಡ್ ಬಾಗಿಲು ತಟ್ಟಲು ಅಣಿಯಾಗ್ತಿದ್ದಾರೆ. ಇದು ಕೇವಲ ಶಾಸಕರು ಮಂತ್ರಿಗಿರಿಗಾಗಿ ನಡೆಸುತ್ತಿರುವ ಪ್ರಯತ್ನವಲ್ಲ, ಬದಲಾಗಿ ಡಿಕೆ ಶಿವಕುಮಾರ್ ಅವರನ್ನು ಸಿಎಂ ಮಾಡಲು ಹೊಸ ಶಾಸಕರು ಪಣ ತೊಟ್ಟಿದಂತಿದೆ. ಸಂಪುಟಕ್ಕೆ ಹೊಸಬರ ಸೇರ್ಪಡೆಗೆ ನಿರಾಕರಣೆ. ಮೊದಲ ಬಾರಿಯ ಶಾಸಕರ ನಡೆ ದೆಹಲಿ ಕಡೆಗೆ. ವಿರೋಧ ಪಕ್ಷ ಬಿಜೆಪಿಗೆ ಸೀಮಿತವಾಗಿದ್ದ ಭಿನ್ನಮತೀಯ ಚಟುವಟಿಕೆಗಳೀಗ ಆಡಳಿತ ಪಕ್ಷಕ್ಕೂ ವಿಸ್ತರಿಸಿದೆ. ಸಂಪುಟ ವಿಸ್ತರಣೆಯ ಹೆಸರಿನಲ್ಲಿ ಸಿಎಂ ಕುರ್ಚಿ ಬದಲಾವಣೆ ವಿಚಾರವನ್ನ ಮುನ್ನೆಲೆಗೆ ತರುವ ಪ್ರಯತ್ನ ಸದ್ದಿಲ್ಲದೆ ಆರಂಭವಾಗಿದೆ. ಈ ಬದಲಾವಣೆ ಪರ್ವಕ್ಕೆ ಕಾಂಗ್ರೆಸ್ನ ಮೊದಲ ಬಾರಿಯ ಶಾಸಕರ ಗುಂಪು ಶ್ರೀಕಾರ ಹಾಕಿದೆ. ಡಿಕೆ ಬಣದಲ್ಲಿ ಗುರುತಿಸಿಕೊಂಡ ಹಲವು ಹೊಸ ಶಾಸಕರು ತಮ್ಮದೇ ಆದ ಗೇಮ್ ಪ್ಲಾನ್ ರೆಡಿ ಮಾಡಿಕೊಂಡಿದ್ದಾರೆ. ಸಿಎಂ ಹೇಳಿಕೆ ಬೆನ್ನಲ್ಲೇ ಬಂಡಾಯದ ಬಾವುಟ. ಮಾಗಡಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಬರ್ತ್ಡೇ ನೆಪದಲ್ಲಿ ಸಭೆ ಸೇರಿದ್ದ 18 ಮಂದಿ ಶಾಸಕರ ಗುಂಪು ತಮಗೆ ಸಚಿವ ಸ್ಥಾನ ಕೊಡಿಸುವಂತೆ ಒತ್ತಡ ಹೇರಲು ನಿರ್ಧರಿಸಿದೆ. ಮೊದಲ ಬಾರಿ ಶಾಸಕರಾದವರಿಗೆ ಸಂಪುಟದಲ್ಲಿ ಅವಕಾಶ ನೀಡದಿರಲು ನಿರ್ಣಯ ತೆಗೆದುಕೊಂಡಿದ್ದಾಗಿ ಸಿಎಂ ಹೇಳಿದ ಬೆನ್ನಲ್ಲೇ ಬಂಡಾಯದ ಬಾವುಟ ಹಾರಿಸಲು ಹೊಸಬರ ತಂಡ ಅಣಿಯಾಗ್ತಿದೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಇಲ್ಲದ ನಿರ್ಧಾರ ಈ ಬಾರಿ ಏಕೆ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟು ಅದಕ್ಕೆ ಉತ್ತರ ಕಂಡುಕೊಳ್ಳಲು ಸಿದ್ಧರಾಗ್ತಿದ್ದಾರೆ. ಅಗತ್ಯ ಬಿದ್ರೆ ಇದಕ್ಕಾಗಿ ದೆಹಲಿಗೆ ಹೋಗಲು ರೆಡಿಯಾಗಿರೋದಾಗಿ ಹೇಳಿಕೊಂಡಿದ್ದಾರೆ. ನನ್ನ ಪರವಾಗಿ ಯಾರೂ ದೆಹಲಿಗೆ ಹೋಗಬೇಡಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಮಾತಿನ ಮರ್ಮವೇನು? ಆದರೆ ಮೊದಲ ಬಾರಿ ಶಾಸಕರು ತಮ್ಮ ವಿಚಾರದಲ್ಲಿ ನೀಡಿದ ಹೇಳಿಕೆಯನ್ನ ಡಿಸಿಎಂ ನಿರಾಕರಿಸಿದ್ದಾರೆ. ನನ್ನ ಪರವಾಗಿ ಯಾರು ದೆಹಲಿಗೆ ಹೋಗಬೇಡಿ, ನಿಮ್ಮ ಕೆಲಸಕ್ಕಾಗಿ ಹೋಗಿ, ಪಕ್ಷದ ಅಧ್ಯಕ್ಷನಾಗಿ ಅದನ್ನ ನಾನು ಬೆಂಬಲಿಸುತ್ತೇನೆ ಅನ್ನೋ ಮಾತನಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಈ ಮಾತಿಗೆ ಪಕ್ಷದೊಳಗಿನ ಬಂಡಾಯದ ಬೆನ್ನು ತಟ್ಟಿದಂತಾಗಿದೆ. ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ. ಅವರವರ ಪರ್ಸನಲ್ ಇಶ್ಯೂಸು ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಅವ್ರವ್ರು ಚೆಕ್ ಬಿಟ್ಕೊಂಡಿದಾರ, ಏನ್ ಮಾತಾಡಿದ್ದಾರೆ? ಡಿಸಿಎಂ ಅವ್ರಿಗೂ ಸಿಎಂ ಆಗಬೇಕು ಅನ್ನುವಂಥ ಮಾತುಗಳನ್ನ ನೆನ್ನೆ ಹೇಳಿದ್ದಾರೆ. ಬಾಲಕೃಷ್ಣ ಅವರು ಹೇಳಿದ್ದಾರೆ, ಜೊತೆಗೆ ಸಿಪಿ ಅವರು ಮಾತಾಡಿದ್ದಾರೆ. ಕೆಲವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ. ಏನ್ ಮಾಡ್ತೀರಿ, ಎಲ್ಲ ಹೊಸಬ್ರಲ್ವಾ, ಮಂತ್ರಿಗಳಾಗಬೇಕು ಅಂತ ಆಸೆ ಇರ್ತದೆ. ಅಲ್ಲಪ್ಪ ನೋಡಯ್ಯ, ಮಂತ್ರಿ ಆಗಬೇಕು, ನಾವೆಲ್ಲ ಓಲ್ಡ್ ಆಗೋದು. ನಾನು ಪರಮೇಶ್ವರು, HK ಪಾಟೀಲು, ನಾವೆಲ್ಲ ಬಹಳ ಚಿಕ್ಕ ವಯಸ್ಸನ್ನ ಮಂತ್ರಿ ಆದವರು. ಮಾದೇವಪ್ಪನವರು, ಸಿದ್ದರಾಮಯ್ಯನವರೆಲ್ಲ. ಇನ್ನು ಡಿಸಿಎಂ ಸಿಎಂ ಆಗ್ತಾರಾ ಅನ್ನೋದು ಪ್ರಶ್ನೆಗೆ ಡಿಕೆ ಸಹೋದರ ಮಾರ್ಮಿಕವಾಗಿ ಉತ್ತರ ನೀಡಿದ್ದಾರೆ. ನಮ್ಮ ಅಣ್ಣನ ಹಣೆ ಬರದಲ್ಲಿ ಬರ್ತಿದ್ರೆ ಸಿಎಂ ಆಗ್ತಾರೆ, ಇಲ್ಲದಿದ್ರೆ ಸಿಎಂ ಆಗಲ್ಲ. ರಾಜಕಾರಣದಲ್ಲಿ ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರವೂ ಬೇಕಾಗಿಲ್ಲ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಬೇಸರ ಹೊರಹಾಕಿದ್ದಾರೆ. ನಾನು ಹೇಳಿದಿನಲ್ರಿ, ನಮ್ಮ ಅಣ್ಣನ ಹಣೆ ಬರ ಇದ್ರೆ ಆಗ್ತಾರೆ. ನಮ್ಮ ಅಣ್ಣನ ಹಣೆ ಬರ ಇಲ್ಲ ಅಂತ ಅಂದ್ರೆ ಯಾರೇನು ಮಾಡ್ಲಿಕ್ಕೆ ಆಗೋದಿಲ್ಲ.
ಶಸ್ತ್ರ ಅಸ್ತ್ರ ಯುದ್ಧ ಇಲ್ಲದ ಬಗ್ಗೆ ವಿಶ್ವಾಸ ಇದೆ. ಶಸ್ತ್ರ ಅಸ್ತ್ರ ಯುದ್ಧ ಇಲ್ಲದ ಬಗ್ಗೆ ಇದು ರಾಜಕಾರಣ. ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರ ಬೇಕಾಗಿಲ್ಲ. ಜೋಯಲ್ ಐಗೋಡ್, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಒಟ್ನಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳ ಹೆಸರಿನಲ್ಲಿ ಸಿಎಂ ಸ್ಥಾನದ ಜಟಾಪಟಿ ಮುಂದುವರೆದಿದೆ. ಬಣ ರಾಜಕಾರಣದ ಮೂಲಕ ಅಧಿಕಾರ ಹಸ್ತಾಂತರದ ಹೋರಾಟಕ್ಕೆ ಹೊಸ ಶಾಸಕರು ಬೆಂಬಲ ಸೂಚಿಸಿದ್ದಾರೆ. ಈ ಮೂಲಕ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ತಂದು ಅಧಿಕಾರ ಹಸ್ತಾಂತರದ ಚರ್ಚೆಗೆ ಇತಿಶ್ರೀ ಹಾಡಿಸುವ ಪ್ರಯತ್ನ ಕೈಪಾಳ್ಯದೊಳಗೆ ಭರದಿಂದ ಸಾಗುತ್ತಿದೆ.